ಬಿಹಾರ ಮೂಲದ ವ್ಯಕ್ತಿಯೊಬ್ಬರ ಬ್ಯಾಂಕ್ ಖಾತೆಗೆ ಎಣಿಸೋದಕ್ಕೆ ಸಾಧ್ಯವಾಗದಷ್ಟು ಹಣ ಜಮೆಯಾಗಿದೆ. ಇದರಿಂದ ಆ ವ್ಯಕ್ತಿ ಸಹಜವಾಗಿ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಈ ಹಣ ಎಲ್ಲಿಂದ ಬಂತು ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಬಿಹಾರದಿಂದ ರಾಜಸ್ಥಾನದ ಗಂಗಾಪುರ ನಗರಕ್ಕೆ ತೇನಿ ಮಾಂಜಿ ಅನ್ನೋರು ಕೂಲಿ ಕೆಲಸಕ್ಕೆ ಅಂತ ಬಂದಿದ್ರು. ಆಗ ಅವರ ಖಾತೆಗೆ ಬಿಲಿಯನ್ ಗಟ್ಟಲೆ, ಇದನ್ನ ಎಣಿಸೋದಕ್ಕೂ ಆಗಲ್ಲ ಅಷ್ಟು ಹಣ ಜಮೆ ಆಗಿತ್ತು. ಆಗ ಪೋಷಕರಿಗೆ ಈ ಬಗ್ಗೆ ತಿಳಿಸಿದ್ದಾರೆ. ಅವರು ಪೊಲೀಸ್ ಠಾಣೆಗೆ ವರದಿ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದಾರೆ. ನಮಗೆ ಬ್ಯಾಂಕ್ನಿಂದಲೂ ಯಾವುದೇ ಕರೆ ಬಂದಿಲ್ಲ. ಇನ್ನು ನನ್ನ ಬಳಿ ಎಟಿಎಂ ಕಾರ್ಡ್ ಕೂಡ ಇರಲಿಲ್ಲ. ಈ ಎಟಿಎಂ ಕಾರ್ಡ್ 5 ತಿಂಗಳ ಹಿಂದೆ ಕಳೆದು ಹೋಗಿತ್ತು. ಬ್ಯಾಂಕ್ನಲ್ಲಿ ಈ ಬಗ್ಗೆ ತಿಳಿಸಿದ್ದೆ. ಅಂದಿನಿಂದ ನನಗೆ ಹೊಸ ಎಟಿಎಂ ಕಾರ್ಡ್ ಸಿಕ್ಕಿಲ್ಲ. ಇನ್ನು ಈ ಹಣವನ್ನ ನಾನು ಬೇರೆ ಖಾತೆಗೆ ವರ್ಗಾಯಿಸಲು ಪ್ರಯತ್ನಿಸ್ತಾ ಇದ್ದೆ. ಅದು ವರ್ಗಾವಣೆ ಕೂಡ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಬೇರೆಯವರ ಖಾತೆಗೆ ವರ್ಗಾವಣೆ ಮಾಡಿದ್ರೂ ಕೂಡ ಅದು ಮತ್ತೆ ಅವರ ಖಾತೆಗೆ ಬಂದು ಬೀಳ್ತಿತ್ತಂತೆ. ಇನ್ನು ಈ ವಿಚಾರ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಸುಮಾರು 1 ಗಂಟೆಯ ನಂತರ ಬ್ಯಾಲೆನ್ಸ್ ಶೂನ್ಯ ಎಂದು ತೋರಿಸಿದೆ ಅಂತ ಹೇಳಿದ್ದಾರೆ. ಬಂದ ದುಡ್ಡು ಮಾತ್ರ ಅಲ್ಲ, ಜೊತೆಗೆ ತಮ್ಮ ಖಾತೆಯಲ್ಲಿ ಇದ್ದ ದುಡ್ಡು ಕೂಡ ಹೊರಟೋಯ್ತಂತೆ. ಈಗ ಅವರು ಹಣ ಎಲ್ಲಿಂದ ಬಂತು ಮತ್ತು ಈಗ ಅದು ಎಲ್ಲಿಗೆ ಹೋಗಿದೆ ಅದು ನನಗೆ ಸಂಬಂಧ ಇಲ್ಲ. ಆದರೆ ಅವರ ಖಾತೆಯಲ್ಲಿದ್ದ ಸುಮಾರು 600 ರಿಂದ 700 ರೂಪಾಯಿ ಅದು ಕೂಡ ಹೋಗಿದೆ. ಆ ದುಡ್ಡು ಅಂದ್ರೆ ತನ್ನ ದುಡ್ಡು ತನಗೆ ವಾಪಸ್ ಬೇಕೇ ಬೇಕು ಅಂತ ಮುಂಬೈನಲ್ಲಿರುವಂತ ಬ್ಯಾಂಕ್ ಇದು. ಅಲ್ಲಿ ತನ್ನ 600 ರೂಪಾಯಿ ವಾಪಸ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ.